1 ಲಕ್ಷ ಬೇಕು 50 ಲಕ್ಷ ಬೇಕು ಇದಕ್ಕೆ ಎಸ್ಟಿಮೇಟ್ ಮಾಡ್ಬೇಕು ಅಂತ ಹೇಳಿ 2-3 ವರ್ಷ ಆಯ್ತು ನಾವು ಹೇಳಿ ಯಾವ MLA ಇಲ್ಲ ಯಾರು ಇಲ್ಲ ಸತ್ರನ ಯಾರು ಹೊಳಿ ನೋಡಪ್ಲೇ ಇಲ್ಲ ಏರಿಯಾಕ್ಕೆ ಬರೀ ಓಟ್ ಬಂದ ಮಾತ್ರ ಅಷ್ಟೇ ನಮ್ ಓಟ್ ಹಾಕ್ರಿ 500 ತೋರಿ 1000 ತೋರಿ ಓಟ್ ಹಾಕೊಂಡು ಹೋಗ್ಬಿಡ್ತಾರೆ. ಈಗ ಇವತ್ತಿಂದ 2 ತಿಂಗಳಾಯ್ತು ಮಳೆ ಬಂದ್ರು MLA ಅವ್ರಿಗೆ ಹೇಳಿದೆವು ಮಾಡ್ತೇನೆ ಅಂದ್ರು ಮಾಡ್ಲಿಲ್ಲ. ನಮ್ಮ ಮೆಂಬರ್ ಅಂತ 5 ವರ್ಷ ಐತಿ ಅಂತ ಮೆಂಬರ್ ಗೊತ್ತೇ ಇಲ್ಲ ನಮಗ. ಇವಾಗ ಒಟ್ಟು ಮನ್ಯಾಗ ನೀರ್ ಬಂದಾವ ಏನ್ ಮಾಡಕ್ ಒಬ್ರು ಮುನ್ಸಿಪಲ್ ಫೋನ್ ಎತ್ತಲಾರ ಯಾರು ಎತ್ತಲಾರಿ ಮತ್ತೆ ಯಾರಿಗೆ ಹೇಳ್ಬೇಕು ನಾವು ಪ್ರಾಬ್ಲಮ್ ಇಲ್ಲಿ ಎಲ್ಲಾ ನಮ್ಮ ಮನೆಗಳೆಲ್ಲ ನೀರಾಗೆ ನಿಂತು ಬಿಟ್ಟದ್ರಿ ಸಾಹೇಬ್ರ. ಸಣ್ಣ ಮಕ್ಕಳು ಎಲ್ಲಾ ಹೆಂಗಿರ್ಬೇಕ್ರಿ ಈಗ ಒಟ್ಟು ಕೋಲಿ ತುಂಬಿ ನಿಂತದ್ರಿ ಎಲ್ಲಾ ಮಾಲ ಮಟ್ಟ ಬಾಳ ಹಾಳಾಗ್ಯದ್ರಿ. ಮಾಡಂತೆಲ್ಲ ಹೇಳಿದವ್ರಿ ಎಲ್ಲ ಹೇಳ್ದೇವ್ ಅವ್ರು ಕೇಳ್ತಾರ ನಮ್ಗ ಹೋಗಕ್ ದಾರಿನೇ ಇಲ್ಲ ನೀರು ಹಾಕ ಎಲ್ ಮಾಡ್ಕೊಡ್ಬೇಕು ನಿಮ್ಗ ಇದೇನು ಅಂತ ಪ್ರದೇಶ ಬಟ್ಟಲ್ ತರ ಬಿಲ್ ಎತ್ಕೊಂಡು ಹೋಗೋದು ಒಂದೇ ಕೆಲಸ. ಕಂಪೌಂಡ್ ಬಿದ್ರೆ ಕಂಪೌಂಡ್ ಕಟ್ಲಕ್ ತಯಾರಿಲ್ಲ ಬರೀ ಮಾಡ್ತೀವ್ರಿ ನೋಡ್ತೀವ್ರಿ ಅಂತಾವ. ರಾತ್ರಿ ಹೊತ್ತಂತೂ ಬರೀ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾವ. ಮುಂದಿನ ಗೇಟ್ ಮುಚ್ಚಲ್ಲ ಹಿಂದಿನ ಗೇಟ್ ಮುಚ್ಚಲ್ಲ. ರಾತ್ರಿ ನಮ್ದು ಒಟ್ಟು APMC ನೀರೆಲ್ಲ ಈ ಕಡೆ ಬಂದ್ಬಿಡ್ತದ್ರಿ. ನಾವ್ ಇದಕ್ಕೆ ಹಾಕ್ಯಸ್ರಿ ಇದು ಏನ್ ನಮ್ಗ ನಿನ್ನೆ ಹಿಡಿದಾಯ್ತು ಒಟ್ಟ ನಮ್ಗ ಯಾವ್ದು ಜೀವ ನಿಪ್ಪಳ ಇಲ್ರಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನೋಂಗ ಆಲಕತ್ತದ್ರಿ. ವೀಕ್ಷಕರೇ ಇದು ಗುರುದೇವ ಆಶ್ರಮದ ಆವರಣ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇಡೀ ಆವರಣದ ತುಂಬಾ ಮಳೆ ನೀರು ಸಂಗ್ರಹವಾಗಿ ನಿಂತ್ಕೊಂಡಿದೆ. ಇದಕ್ಕೆ ಕಾರಣ ಪಕ್ಕದ APMC ಆವರಣದಿಂದ ಹರಿದು ಬರ್ತಕ್ಕಂಥ ನೀರು. APMC ಆವರಣದಲ್ಲಿ ಸಮರ್ಪಕವಾದ ಚರಂಡಿಗಳನ್ನ ನಿರ್ಮಾಣ ಮಾಡುವುದೇ ಒಂದಾಗಿರ್ಬೋದು ಮತ್ತು ಆ ಚರಂಡಿಯ ನೀರು ಯಾವ ಕಡೆ ಅಂದ್ರೆ ಒಂದು ವ್ಯವಸ್ಥೆಯ ಮೂಲಕ ಬೇರೆ ಕಾಲುವೆ ಆಗಿರ್ಬೋದು ಅಥವಾ ಬೇರೆ ತಗ್ಗು ಪ್ರದೇಶಗಳಾಗಿರ್ಬೋದು ಹೋಗ್ಲಿಕ್ಕೆ ಅಂದ್ರೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಯಾವುದೇ ವ್ಯವಸ್ಥೆಗಳನ್ನ ಕೂಡ APMC ಆವರಣದಲ್ಲಿ ಮಾಡಿಲ್ಲ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ ಅಂದ್ರೆ ಜೋರಾದ ಮಳೆ ಬಂದ್ರೆ ಅಥವಾ ಚರಂಡಿ ತುಂಬಿದ್ರೆ ಅದು ನೀರು ಬೇಕಾಬಿಟ್ಟಿಯಾಗಿ ಹರಿದು ತಗ್ಗು ಪ್ರದೇಶದಲ್ಲಿ ಬರ್ತಾ ಇದೆ. ಸೊ ಈಗ ನೀವು ನೋಡ್ತಾ ಇದ್ರಲ್ಲ ನೀರು ಅದು APMC ಆವರಣದ ನೀರು ಬಂದು ಇಲ್ಲಿ ಏನಾಗ್ತದೆ ಗುರುದೇವ ಆಶ್ರಮದ ತುಂಬೆಲ್ಲ ನೀರು ಸ್ಟಾಕ್ ಆಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮನೆಗಳ ಒಳಗೂ ಕೂಡ ನೀರು ಹೋಗಿದೆ. ಮಳೆ ನೀರು, ಕೊಳಚೆ ನೀರು, ಚರಂಡಿಯ ನೀರು ಸಹ ಮನೆಯ ಒಳಗಡೆ ಹೋಗಿದೆ. ಆ ಮನೆಗಳನ್ನ ನಾನು ತೋರಿಸ್ತೇನೆ. ಸುಮಾರು 40 ವರ್ಷಗಳಿಂದ ಹೆಚ್ಚಾಗ್ಯದ. ಇದೊಂದು ಸಣ್ಣ ಮಠ. ಇದು ಇಲ್ಲಿ ಒಂದು 3-4 ರೂಮ್ ಅದಾವ. ಕೆಳಗೊಂದು ಗವಿ ಮಾಡಿದ್ದೀವ. ಆ ಗವಿಯಲ್ಲಿ ಹೊರಗಿನ APMC ನೀರೆಲ್ಲ ಬಂದು ತುಂಬ್ಕೊಂಡಾವೆ. ಟೊಂಕ್ ಮಠ ನೀರ್ದಾವ ಈಗ. ಮತ್ತು ಮಠದ ತುಂಬೆಲ್ಲ APMC ನೀರು ಬಸ್ ನಮ್ಮ ಒಳಗೆ ಬರ್ತದ. ಯಾಕಂತ ಕೇಳಿದ್ರೆ ಆ ಚರಂಡಿ ನೀರು ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಅಧಿಕಾರಿಗಳಿಗೆ ಹೇಳಿದ್ರು MLA ಸಾಹೇಬರಿಗೆ ಹೇಳಿದ್ರು ಅದು ಅಷ್ಟು ದರ್ಕಾರ ತಗೊಂಡಿಲ್ಲ. ಅದಕ್ಕಾಗಿ APMC ನೀರು ನಮ್ಮ ಮಠದಲ್ಲಿ ಬರಲಾರ್ದಂಗೆ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಗವಿಯೊಳಗೆ ನೀರು ನಮ್ದೆಲ್ಲ ಪೂಜಾ ಪುನಸ್ಕಾರ ಅಲ್ಲೇ ಇತ್ತು. 8-10 ದಿನಗಳವರೆಗೆ ದೇವಿ ಪಾರಾಯಣ ಮಾಡಿ ಪೂಜಾ ಮಾಡಿ ಮಾಡ್ತಕ್ಕಂಥ ಇತ್ತು. ಈ ಕುತ್ತಿಮಠ ನೀರು ಬಂದಿರೋದನ್ನ ಎಲ್ಲ ಕಿತ್ಕೊಂಡು ನಾವು ಮ್ಯಾಲೆ ಬಂದಿದ್ದೇವೆ. ಹೀಗಾಗಿ ಪೂಜಾ ಪುನಸ್ಕಾರಗಳಿಗೆ ತೊಂದರೆ ಆಗಿದೆ. ಜನ ಬರೋರು ಹೋಗೋರು ಸಹಿತ ಮುಂದೆ ಮೊಳಕಲ್ ಮಠ ನೀರು ನಿಂತುಬಿಟ್ಟ ಮಠ ತುಂಬೆಲ್ಲ. ಹೀಗಾಗೋದ್ರಿಂದ ಕೊನೆ ದಿವಸ ನಾವು ಉಡಿ ತುಂಬು ಕಾರ್ಯಕ್ರಮ ಮಾಡೋರದೇವಿ. ಆ ದಿಶೆಯಲ್ಲಿ ಹೆಣ್ಮಕ್ಳು ಬರೋದು ಹೋಗೋದಕ್ಕೆ ಬಹಳ ತೊಂದರೆ ಆಗ್ತದೆ. ಆ ದಿಶೆಯಲ್ಲಿ ನಗರಸಭೆಯವರಾಗಲಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಾಗಲಿ ನೀರು ಬರಲಾರ್ದಂಗ ಅಥವಾ ನೀರು ಹೋಗುವಂಗ ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡು ನಾವು ಗುರುದೇವ ಆಶ್ರಮದ ಶಾಂತಗಂಗಾಧರ ಮಹಾಸ್ವಾಮಿಗಳು ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಪಿಗ್ಗಿ. ವೀಕ್ಷಕರೇ, ನಾವೀಗ ಸಿಂದಗಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಗುರುದೇವ ಆಶ್ರಮದಲ್ಲಿದ್ದೀವಿ. ಇಲ್ಲಿ ಒಂದು ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅತಿಯಾದ ಜೋರಾದ ಮಳೆ ಬಂದಿರೋದ್ರಿಂದ ದೇವ ಆಶ್ರಮದ ಒಂದು ಗವಿಯ ಮಂಟಪದಲ್ಲಿ ನೀರು ನುಗ್ಗಿದೆ. ಅಂದ್ರೆ ಈ ಗುರುದೇವ ಆಶ್ರಮದ ಪಕ್ಕದಲ್ಲಿ ಒಂದು APMC ಆವರಣ ಇದ್ದು APMC ಆವರಣದ ಬಹುತೇಕ ಕಡೆಗಳಲ್ಲಿ ಬಿದ್ದಂತ ಮಳೆ ನೀರು ಎಲ್ಲವನ್ನ ಕೊಚ್ಕೊಂಡು ಬಂದು ಗುರುದೇವ ಆಶ್ರಮ ಒಳಗಡೆ ನುಗ್ಗಿದೆ. ನಾವು ಎಲ್ಲಿದ್ದೀವಿ ಅಂತಂದ್ರೆ ಈಗ ಗುರುದೇವ ಆಶ್ರಮದ ಗವಿ ಮಂಟಪದಲ್ಲಿದ್ದೀವಿ. ಈ ಗವಿ ಮಂಟಪವು ಪೂರ್ತಿಯಾಗಿ ನೀರು ತುಂಬಿದ್ದು ಈಗ ಏನ್ರಿ ಮಟ್ಟು ನೀರ್ ನಿಂತ ಬಿಟ್ಟದ ಮನಿ ಮ್ಯಾಗ ಬಂದವ್ರಿ ನೀರೇ ಎಲ್ಲಿ ಬಂದವ್ರು ನೀರು ಎಲ್ಲಿ ಮಳೆಯವ್ರಿ APMC ಮಠಕ್ ಬರ್ತಾವ, ಮಠದಿಂದ ನಮ್ಮ ಮನಿಗ್ ಬರ್ತಾವ್ರಿ. ಪೂರಾ ನಮ್ಮ ಮನಿ ಪೂರಾ ನೀರಾಗಿ ನಿಂತ ಬಿಟ್ಟದ್ರಿ. ಅದಕ್ಕೆ ಇದಕ್ಕೆ ಏನ್ ಪರಿಹಾರ ಆದ ಏನಿಲ್ಲ. ಅದಕ್ಕೆ ಕೇಳ ಈ APMC ಒಳಗಿಂದ ಒಟ್ಟು ಟೋಟಲ್ ನೀರ್ ಅದು ಹೊರಗಡೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ. ಇಲ್ಲಿ ಮಳಿ ಎಷ್ಟೇ ಆದ್ರೂ ಇಲ್ಲಿ ಏನ್ ಸಮಸ್ಯೆ ಬರಲ್ಲ. ಆದ್ರೆ ಈ ನೀರೆಲ್ಲ ಒತ್ಕೊಂಡ್ ಈ ಕಡೆ ಬರ್ತದಲ್ಲ ಅಲ್ಲಿಂದ ಮಠದಾಗ ಇಲ್ಲೆಲ್ಲಾ ಬಂದ್ ನಿಂತ್ಕಿಸಿ ಎಲ್ಲಾ ಈ ಮನಿ ಆ ಕಡೆ ಮನಿ ಎಲ್ಲಾ ಸಮಸ್ಯೆ ಮಾಡ್ಕೊತ ಕೂತಾವ್. ಏನಿಲ್ಲ ಅಂದ್ರು ಈ ಓಣಿ ಪೂರಾ ಇಲ್ಲೇನ್ ಅದಾವಲ್ಲ ಎಲ್ಲಾ ಮನಿಗೆ ಸಮಸ್ಯೆ. ಇದಲ್ದೆ ಅಲ್ಲಿ ಒಳಗ ನಿಂತಿದ್ ನೀರಿಂದ ಆ ಕಡೆ ಅಲ್ಲಿ ಶುಂಠಿ ಅವ್ರ ಮನಿ ಅದ, ಅಲ್ಲಿ ಮುಂದ್ ಡೊನ್ನೂರ್ ಮನಿ ಅದ, ಆ ಎಲ್ಲಾ ಮನಿಗೂ ಸಮಸ್ಯೆ ಆಗ್ಯದ. ಅಂದ್ರೆ ಅಂಡರ್ಗ್ರೌಂಡ್ನಾಗೆಲ್ಲ ನೀರ್ ನಿಂತಾವು, ಎಲ್ಲಾ ಮಾಡ್ಯಾವು. ನೀರ್ ಹೋಗಲ್ಲ. ಇದೇನಿಲ್ಲ ಅಂದ್ರೆ ಈಗ 3-4 ದಿನ ನೀರ್ ಹೋಗಲ್ಲ, ಇಷ್ಟೇ ಇರ್ತದ. ಯಾರು ತಿರ್ಗಾಡಕ್ ಆಗಲ್ಲ, ಏನಿಲ್ಲ. ಹಿಂಗಾಗಿ ಬಾಳ ತೊಂದರೆ ಆಗ್ಬಿಟ್ಟದ. APMC ಒಂದ್ ಏನ್ರಿ ನೀರ ಇಲ್ಲೇ ಲಾಸ್ಟ್ ಬರ್ತದ್ರಿ ಮೂಲಿಗದು. ಆ ಮೂಲಿಂದ ಒಂದ್ ಏನ್ರಿ ಕನೆಕ್ಷನ್ ಕೊಟ್ಟ ಆ ಕಡೆ ಏನ್ರಿ ಬೈಪಾಸ್ ನೀರ್ ಏನ್ರಿ ಪಾಸ್ ಮಾಡಿದ್ರ ಇಷ್ಟು ಸಮಸ್ಯೆ ಆಗಲ್ಲ ಇಲ್ಲಿ. ಇಲ್ಲಂತ ನಮ್ ಗಟ್ರ ಕಾಣದ್ ಕನಸೆ ಆಗ್ಯದ ಅದು. ಅದಂತೂ ಬರಲ್ಲ. ನಾವೆಲ್ಲ ಹಿಂಗ್ ಬಚ್ಚಲ ಮಾಡ್ಕೊಂಡು ಅದ್ರ ಮ್ಯಾಗೆ ದಿನ ದುಡಾಕತ್ತೇವ್. ಅದಂತೂ ನಾವು ವಿಚಾರ ಮಾಡಿಲ್ಲ, ಅದು ಬಿಟ್ಬಿಟ್ಟೆವು. ಆದ್ರೆ ಈ ನೀರೇ APMC ನೀರೇ ಬೈಪಾಸ್ ಮುಖಾಂತರ ಕಡೆ ಹೊರಗೆ ಹೋಯ್ತಂದ್ರ ಇಷ್ಟು ಸಮಸ್ಯೆ ಆಗಲ್ಲ. ಈಗಿರೋ ಸಮಸ್ಯೆ ಎಲ್ಲ ಆಗಲ್ಲ. ಅಂದ್ರೆ ಈ ಓಣಿಯಲ್ಲಿ ಚರಂಡಿ ಮಾಡಂತ ನೀವೇನು ಹೇಳಿಲ್ಲ. ಚರಂಡಿ ಮಾಡಂತೆಲ್ಲ ಹೇಳಿದವ್ರಿ, ಎಲ್ಲಾ ಹೇಳ್ದೇವ್.
ಅವ್ರು ಕೇಳ್ತಾರ ನಮ್ಗ ಹೋಗಾಕ್ ದಾರಿನೇ ಇಲ್ಲ, ನೀರ್ ಹೋಗಾಕ ಎಲ್ ಮಾಡ್ಕೊಡ್ಬೇಕು ನಿಮ್ಗ? ಇದೇನು ಒಂದ್ ತೆಗ್ ಪ್ರದೇಶ, ಅವ್ನ ಬಟ್ಟಲ್ ತರ, ಈ ಓಣೇನೋ ಬಟ್ಟಲ್ ತರ, ಇಲ್ಲಿ ಬಂದೆಲ್ಲ ನೀರ್ ನಿಂತ್ ಬಿಡ್ತಾವ್, ಇಲ್ಲಿ ಎಲ್ಲಿ ಹೋಗಲ್ಲ ದಾರಿ. ವೀಕ್ಷಕರೇ, ಎಪಿಎಂಸಿ ಆವರಣದಲ್ಲಿ ಸಂಗ್ರಹ ಆದಂತ ನೀರು ಬೇರೆ ಬೇರೆ ಕಡೆ ನುಗ್ಗಿ ತಗ್ಗಾದ ಪ್ರದೇಶಗಳಲ್ಲಿ ಅಲ್ಲಿ ಏನಾಗ್ತಿದೆ, ನೀರು ಕೆಳಗಿಂದ ಬಸ್ತಾ ಇದೆ. ಸೊ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೊಂದ್ರು ಈ ಮನೇಲಿ ವಾಸ ಮಾಡ್ತಿರ್ತಕ್ಕಂತ ಕುಟುಂಬಸ್ಥರಿದ್ದಾರೆ, ಅವ್ರು ಮಾತಾಡ್ತಾರೆ. ಅಮ್ಮ ನಮಸ್ಕಾರ ಮೇಡಮ್. ನಮಸ್ಕಾರ ರೀ ಸಾಹೇಬ್ರ. ಏನ್ರಿ ಇಲ್ಲಿ ಎಲ್ಲಾ ನಮ್ ಮನಿಗಳೆಲ್ಲಾ ನೀರಾಗೆ ನಿಂತು ಬಿಟ್ಟಾದ್ರಿ ಸಾಹೇಬ್ರ. ಸಣ್ಣ ಸಣ್ಣ ಮಕ್ಳು ಎಲ್ಲಾ ಹೆಂಗಿರ್ಬೇಕ್ರಿ? ಈಗ ಒಟ್ಟು ಕೋಲಿ ತುಂಬಿ ನಿಂತದ್ರಿ. ಎಲ್ಲಾ ಮಾಲ ಮಟ್ರ ಬಾಳ ಹಾಳಾಗ್ಯದ್ರಿ. ನಮ್ಮ ಮನೆಯಲ್ಲೇ ಮಾಲ ಮಟ್ರ ಒಟ್ಟು ಬಾಳ ಹಾಳಾಗ್ಯದ್ರಿ. ಮಕ್ಳು ಮರಿ ತೊಗೊಂಡ್ ಎಲ್ಲಾ ಬಾಡಿಗೆವ್ರ ಅದಾರಿ. ನಾವೆಲ್ಲಾ ಹ್ಯಾಂಗ್ ಮಾಡ್ಬೇಕ್ರಿ ಸಾಹೇಬ್ರ? ಇದು ನೋಡ್ರಿ, ಏನಾರ ಮಾಡಿ ಇದಿಷ್ಟು ಮಾಡ್ಬೇಕ್ರಿ. ನೀವು ಬಾಳ ತೊಂದ್ರೆ ಆಲಾಕತ್ತದ್ರಿ. ಮನ್ಯಾಗ ನೀರಿ ಕರೆಂಟ್ ಇಳುದು ಎಲ್ಲಾ ಹೆಂಗ್ರಿ? ಇದೆಲ್ಲಾ ನೋಡ್ರಿ ನೀವು ದಯವಿಟ್ಟು ಏನಾರ ಇದಕ್ ಪರಿಹಾರ ಮಾಡ್ಬಿಡ್ರಿ. ಬಾಳ ಹೈರಾಣ ಅದ್ರಿ. ನಮ್ದು ಒಟ್ಟು APMC ನೀರೆಲ್ಲಾ ಈ ಕಡೆ ಬಂದ್ ಬಿಡ್ತದ್ರಿ. ನಾವ್ ಇದಕ್ ಹಾಕ್ಯಸ್ರಿ ಇದು ಏನ್ ನಮಗ ನಿನ್ನೆ ಹಿಡ್ದು ಆಯ್ತು, ಒಟ್ಟ ನಮಗ ಯಾವ್ದು ಜೀವ ನಿಪ್ಳ ಇಲ್ರಿ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನುವಂಗ ಆಲಕತ್ತದ್ರಿ. ತಗ್ಗಾದ ಪ್ರದೇಶಗಳಿಗೆ ಮಳೆ ನೀರು ಸಂಗ್ರಹ ಆಗಿದೆ. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 1 HP 2 HP ಮೋಟರ್ ಹಚ್ಚಿ ತಗ್ಗಾದ ಪ್ರದೇಶಗಳಿಗೆ ಸ್ಟಾಕ್ ಆಗಿದಂತ ನೀರನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಈಗ ಇವತ್ತಿಂದ 2 ತಿಂಗಳಾಯ್ತು ಮಳಿ ಬಂದ್ರು. MLA ಅವ್ರಿಗೆ ಹೇಳಿದೆವು ಮಾಡ್ತೀನಿ ಅಂದ್ರು ಮಾಡ್ಲಿಲ್ಲ. ನಮ್ಮ ಮೆಂಬರ್ ಅಂತ 5 ವರ್ಷ ಐತಿ, ಅಂತ ಮೆಂಬರ್ ಗೊತ್ತೇ ಇಲ್ಲ ನಮಗ. ಇವಾಗ ಒಟ್ಟು ಮನ್ಯಾಗ ನೀರ್ ಬಂದಾವ, ಏನ್ ಮಾಡಕ್? ಒಬ್ರು ಮುನ್ಸಿಪಲ್ ಫೋನ್ ಎತ್ತಲಾರ, ಯಾರು ಎತ್ತಲಾರಿ. ಮತ್ತೆ ಯಾರಿಗೆ ಹೇಳ್ಬೇಕು ನಾವು ಪ್ರಾಬ್ಲಮ್? ಇದೆಲ್ಲರೂ ಕೂಡ ಪಟ್ಟಿ ಹಾಕಿ ನಾವು ರೋಡ್ ಆಡ್ಬೇಕಾತ. ಒಟ್ಟು ಈಗ ಒಂದೇ ಪರಿಹಾರ ಉಳಿಕಿದಂದ್ರೆ ನಮ್ ಪರಿಹಾರ ಇಲ್ಲ. ಒಟ್ಟು ಮನ್ಯಾಗ APMC ಒಟ್ಟು ಮಂದಿ ನೀರ್ ಹೊಡ್ಲಿಲ್ಲ ಬಿಟ್ರ. ನೀವು ಇಲ್ಲಿ ಏನ್ ಮಾಡ್ತಿದ್ರಿ ನೀವು? ಈಗ ಡ್ರೈನೇಜ್ ತೆಗೆದು ನೀರ್ ಬಿಡಕತ್ ಮಾಡಿವ್ರಿ. ಹೋದ್ರ ಹೋಯ್ತು, ಇಲ್ಲಿಕಂದ್ರೆ ಗಟ್ರ ಹಾಡ್ಬೇಕಾತ. ಒಟ್ಟು ಮುನ್ಸಿಪಾಲಿಟಿ ಅವ್ರಿಗೆ ಏನಾದ್ರು ಹೇಳಿದ್ರಿ? ಮುನ್ಸಿಪಲ್ ಅವ್ರಿಗೆ ಹೇಳಿದೆವು, ಗರ್ಪಟ್ಟಿ ಒಂದು ಕ್ಲಿಯರ್ ಮಾಡಂತ. ಅದೊಂದು ಬಿಟ್ರೆ ಏನು ಮಾಡಲ್ರಿ ಅವ್ರು. ಎಲ್ಲಾ ಕ್ಲಿಯರ್. ಅವ್ರು ಒಂದಿನ ಮುನ್ಸಿಪಲ್ ಬಂದೇ ಇಲ್ಲ ನಮ್ಮಲ್ಲಿ. ಒಂದ್ ಹಂದಿ ಸತ್ರ ಬರಲ್ಲ, ನೀರ್ ಬಂದ್ ಬರಲ್ಲ, ಏನ್ ಬಂದ್ ಬರಲ್ಲ. ಒಂದ್ ಗಟ್ರ ಇಲ್ಲ, ರೋಡ್ ಇಲ್ಲ, ಏನೂ ಇಲ್ಲ. ಈ ವಾರ್ಡ್ ಅಂದ್ ಅದಾರಲ್ಲೂ ಗೊತ್ತಿಲ್ಲ ನಮಗಂತ. ಈ 12ನೇ ವಾರ್ಡ್ನಾಗ ನಾವ್ ಇದೀವನ್ನೂ ಗೊತ್ತಿಲ್ಲ ಅವ್ರಿಗೆ. ಮೆಂಬರ್ ಅಂತೂ ಮೊದ್ಲೇ ಗೊತ್ತಿಲ್ಲ. ಎಲೆಕ್ಷನ್ ಟೈಮ್ ಬರ್ತಾರ ಮತ್ತೆ ಹೋಗ್ತಾರ ಅಷ್ಟೇ ಅವ್ರು. ಈಗ ನಮ್ ಪರಿಸ್ಥಿತಿ ಯಾರು ಗೊತ್ತಿಲ್ಲ. ಅಧ್ಯಕ್ಷ ಮನೆ ಕಿಲಿ ಹಾಕ್ಯಾರ. MLA ಹುಚ್ಚಾ ಬಿಟ್ರಪ್ಪ ಅವ್ರಿ. ಮತ್ತೆ ಈಗ ಯಾರಿಗೆ ಹೇಳ್ಬೇಕ್ರಿ ನಾವು? ಈಗ ಅದ್ರ ಗಟ್ರ ಒಂದು ಹಡ್ಬೇಕು ನೋಡ್ರಿ ಅಷ್ಟೇ ನಾವು. ಅದು ಬಿಟ್ರೆ ಮತ್ತೆ ಪರಿಹಾರ ಯಾವ ಇಲ್ಲ ನಮಗ. ಈ ಏರಿಯಾ 12ನೇ ವಾರ್ಡ್ ರೀ, ಸಿಂದಗಿ ನಗರದಲ್ಲಿ ಮುನ್ಸಿಪಾಲಿಟಿಗೆ ಹೇಳಿವ್ರಿ. ಆಮೇಲೆ ಮುನ್ಸಿಪಾಲಿಟಿ ಇವ್ರು ಇರ್ತಾರಲ್ರಿ, ಅವ್ರ ಏನಂತಾರ ಮೆಂಬರ್ಗಳು, ಆಮೇಲೆ ಅಧ್ಯಕ್ಷರಿ ಎಲ್ಲರಿಗೆ ಹೇಳಿವ್ರಿ. MLA ಹೇಳಿವ್ರಿ. MLA ಫಂಡ್ದಾಗ 1 ಲಕ್ಷ ಬೇಕು, 50 ಲಕ್ಷ ಬೇಕು, ಇದಕ್ಕೆ ಎಸ್ಟಿಮೇಟ್ ಮಾಡ್ಬೇಕು ಅಂತ ಹೇಳ್ಯಾರಿ. 2-3 ವರ್ಷ ಆಯ್ತು ನಾವ್ ಹೇಳಿ. MLA ಇಲ್ಲ, ಯಾರು ಇಲ್ಲ. ಇಲ್ಲಿ ಸತ್ರನು ಯಾರು ಹೊಳ್ಳಿ ನೋಡಪ್ಲೇ ಇಲ್ಲ ಈ ಏರಿಯಾಕ್ರಿ. ಬರೀ ಹೋಟ್ ಬಂದ ಮಾತ್ರ ಅಷ್ಟೇ. ನಮ್ ಹೋಟ್ ಹಾಕ್ರಿ, 500 ತೋರಿ 1000 ತೋರಿ ಹೋಟ್ ಹಾಕಿ ಹೋಗ್ಬಿಡ್ತಾರ್ರಿ. ಆ APMC ನೀರ್ ಏನದಲ್ರಿ, ಅಲ್ಲಿ ಹೊರಗಡೆ ಬೈಪಾಸ್ ಕೊಟ್ಟು ಬಿಡ್ಬೇಕ್ರಿ. ಇದು ಎಲ್ಲ APMC ನೀರು ಎಲ್ಲಿ ಅದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲದಕ್ಕೆ ಇಲ್ಲಿ ಬಂದ್ ಸ್ಟಾಕ್ ಆಗ್ಲಿಕ್ಕತ್ತದ್ರಿ. ಅದ APMC ನೀರು ಬೇರೆ ಕಡೆ ಹೋಗುವಂಗ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ನೀವು. ಸಮಸ್ಯೆ ಏನು ಇಲ್ರಿ ಸರ್. ಸಮಸ್ಯೆ ನೀರ ಅಲ್ಲಿ APMC ಅವ್ರು ಏನ್ ಮಾಡ್ಯಾರ, ಗಟರ್ ಮಾಡ್ಯಾರ. ಗಟರ್ ಮಾಡಿ ನೀರ್ ಪಾಸ್ ಮಾಡ್ಲಾರ್ದಂಗ ಅಟ್ಟೆ ಗಟರ್ ಮಾಡ್ಯಾರ. ಮೇನ್ ರೋಡಿಗೆ ಕೊಡ್ತೀರಿ, ಆ ಕಡೆ ಕೊಡ್ತೀರಿ, ಈ ಕಡೆ ಕೊಡ್ತೀರಿ ಅಂತ ಹೇಳಿದ್ರು. ಆ ನೀರ್ ಅಲ್ಲೇ ನಿತ್ಯ ಏನ್ ಹಾಳಾಗತ್ತದ, ಬೇರೆ ಕಡೆ ಮತ್ತೊಂದು ವಾಟರ್ಗೆ ಬಂದಕ್ಕೆ ನಮ್ಮ ಮನಿಗೊಳದಾಗ ಮುಂದೆ ಇದ್ರ ಮ್ಯಾಗ ಬಂದು ಭಯಂಕರ ತ್ರಾಸ ಆಗ್ತದ. ಹೊಟ್ಟೆ ಅವ್ರದ್ದು ಅವೈಜ್ಞಾನಿಕ ಪ್ಲಾನ್ ಏನು ಇಲ್ರಿ. ಬರೇ ಬಿಲ್ ಎತ್ಕೊಂಡು ಹೋಗೋದು ಒಂದೇ ಕೆಲಸ. ಕಂಪೌಂಡ್ ಬಿದ್ರೆ ಕಂಪೌಂಡ್ ಕಟ್ಲಕ್ ತಯಾರಿಲ್ಲ. ಬರೇ ಮಾಡ್ತೀವ್ರಿ ನೋಡ್ತೀವ್ರಿ ಅಂತಾವ. ರಾತ್ರಿ ಹೊತ್ತಂತೂ ಬರೇ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾವ. ಮುಂದಿನ ಗೇಟ್ ಮುಚ್ಚಲ್ಲ, ಹಿಂದಿನ ಗೇಟ್ ಮುಚ್ಚಲ್ಲ. ರಾತ್ರಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಮುನ್ಸಿಪಲ್ ಇದ್ರಾಗ APMCಯಾಗ ಏನೂ ಇಲ್ಲ. ಅಲ್ಲಿ ಸಿಬ್ಬಂದಿ ಅಂತೂ ಏನು ಕೇರ್ಲೆಸ್, ಏನೂ ಅವ್ರು ವಿಚಾರ ಮಾಡಂಗಿಲ್ಲ. ಹೊಟ್ಟೆ ಇಲ್ರಿ. 8:30 9 ಗೇಟ್ ಮುಚ್ಚಬೇಕಿಲ್ಲ, 2 ಮುಚ್ಚುದಿಲ್ಲ, ತುಂಬಿಡೋದು. ರಾತ್ರಿ ಯಾರು ಬರ್ತಾರೋ 1-2 ತನ ಹುಡುಕರು ಹಾವಳಿ ಅಂತ ಸಾಕಾಗ್ಯದ. ವೀಕ್ಷಕರೇ, ಈಗ ನೀವೇ ನೋಡ್ತಾ ಇದ್ರಲ್ಲ, ಇದು ಜನವಸತಿ ಪ್ರದೇಶ. ಅಂದ್ರೆ ಇಲ್ಲಿ ಕೇವಲ ಒಂದು 4-5 ಮನೆಗಳು ಫ್ಲಾಟ್ ಖಾಲಿ ಇದಾವೆ. ಅವ್ರು ಇನ್ನೂ ಮನೆ ಕಟ್ಟಿರ್ಲಿಲ್ಲ. ಸೊ ಒಂದ್ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ, ಇದು ತಗ್ಗಾದ ಪ್ರದೇಶ ಇರೋದ್ರಿಂದ ನೀರು ನಿಂತಲ್ಲೇ ನಿಲ್ಲುತ್ತದೆ. ಅಂದ್ರೆ ನೀರು ಇಲ್ಲಿಂದ ಮುಂದೆ ಪಾಸ್ ಆಗುದಿಲ್ಲ. ನೀರು ನಿಂತ ಮೇಲೆ ಏನ್ ಸಮಸ್ಯೆ ಉಂಟಾಗತ್ತ ಅಂತಂದ್ರೆ, ಇಲ್ಲಿ ಮಲೇರಿಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಕಾಲರಾ ಆಗಿರ್ಬೋದು, ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಆಗ್ತದೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ವಿಕಿ. ನಮಸ್ಕಾರ.